अंगणवाडी वर्कर्स अँड हेल्पर्स फेडरेशनच्या वतीनं आज हा 19 मागण्यासाठी हा मोर्चा होता. आमची मुख्य डिमांड आहे अंगणवाडीच्या महिलांना अंगणवाडीचं काम सोडून इतर कामं सगळी लावतायत. त्यामुळं लहान मुलांचं पोषण, गर्भवतींचं जेवण हे व्यवस्थित होत नाही. पोटसूट काय झालं अंगणवाडीच्या महिलांना धरा, हे योग्य नाही आहे. आमच्या हायकोर्टचे जज NK पाटील, हायकोर्टचे जज NK पाटील यांची समिती नेमली होती सरकारनं की यांना काय, त्यांनी क्लिअर कट सांगितलेलं आहे शिवाय ICDC वर या महिलांना कोणतंही काम देऊ नये. आणि सगळ्यात महत्त्वाचं, तुम्ही LKG UKG प्रायमरी शाळेत सुरू केलेलं आहे, त्यामुळे मुलं इथं नाही आहेत. एका अंगणवाडी सेंटरमध्ये 4 पोरं असलं तर ते सेंटर बंद करायला बघतात. याला जबाबदार कोण? BLचं काम यांनी करायचं, गृहलक्ष्मीचं काम यांनी करायचं, आणि आता परत नवीन काहीतरी आलं SIR यांनी करायचं. आणि त्या मानानं यांना ऑनरेरियम काही देत नाही. तेव्हा सरकारला अल्टिमेटम देण्यासाठी आज कर्नाटकभर AITUSच्या वतीनं सगळीकडं आहे मोर्चे निवेदन आहेत. त्यासाठी हे निवेदन आम्ही दिलेलं आहे. जर सरकारनं याची दखल घेतली नाही तर तीव्र आंदोलन करण्यात येईल. ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಇವತ್ತಿನ ದಿನ ಹಲವಾರು ಬೇಡಿಕೆಯನ್ನು ಇಟ್ಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬಂದಿದ್ದೀವಿ. ಮೊದಲನೇದು ಏನಪ್ಪ ಅಂದ್ರೆ ನಮ್ಗೆ ಕನಿಷ್ಠ ವೇತನ ಬೇಕು. ಆಮೇಲೆ ಈ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರೋ ಮುಂಚೆ 6ನೇ ಗ್ಯಾರಂಟಿಯಾಗಿ ನಮ್ಗೆ ಕಾರ್ಯಕರ್ತರಿಗೆ 15,000, ಹೆಲ್ಪರ್ಗೆ 10,000 ಕೊಡ್ತೀನಿ ಅಂತ ಒಂದು ನಮ್ಗೆ ಇದು ಮಾಡಿದ್ರು, ಅವ್ರು ಆಶ್ವಾಸನೆ ಕೊಟ್ಟಿದ್ರು. ಅದು ಇದುವರೆಗೂ ಬಂದಿಲ್ಲ. ನಮ್ಗೆ ಕನಿಷ್ಠ ವೇತನ ಬೇಕು ಒಂದು. ಎರಡನೇದು ಏನಪ್ಪ ಅಂತಂದ್ರೆ ಇದು ಏನು ಪೌಷ್ಟಿಕ ಆಹಾರ ಅಂತ ಬರ್ತದಲ್ಲ, ಅದು ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಬರಬೇಕಂತ ನಾವು ಹೇಳ್ತೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮದು ಪೇಮೆಂಟ್, ಸ್ಯಾಲ್ರಿ ಏನದಲ್ಲ, ಪ್ರತಿ ತಿಂಗಳ ಬರುವಂಥ ಗೌರವಧನ ಅದು ಸರಿಯಾಗಿ ಬರ್ತಾ ಇಲ್ಲ. ನಾವು ನಮ್ಮ ಬೇಡಿಕೆ ಏನಂದ್ರೆ ಪ್ರತಿ ತಿಂಗಳ 5ನೇ ತಾರೀಕಿನೊಳಗಾಗಿ ಈ ಸ್ಯಾಲ್ರಿ ಬರಬೇಕಂತ ಒಂದು ನಮ್ಮದು ಮನವಿ ಅದ. ಒಂದು ಅದು ಬರ್ತಾ ಇಲ್ಲ, ಪ್ರತಿ ತಿಂಗಳೂ ಬರ್ತಾ ಇಲ್ಲ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಈ ರೀತಿ ನಮ್ಮ ಸ್ಯಾಲ್ರಿ ಹಾಕ್ತಾ ಇದ್ದಾರೆ. ಆಮೇಲೆ ಕಟ್ಟಡ ಬಾಡಿಗೆ ಅದು ಪ್ರತಿ ತಿಂಗಳು ಹಾಕಬೇಕು. ಆಮೇಲೆ ಈ ಸಲ ನಾವು ಕಟ್ಟಡ ಬಾಡಿಗೆನ ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂದ್ರೆ ಪ್ರಭಾರಿ, ಅಂದರೆ ಈಗ ಒಂದು ಅಂಗನವಾಡಿ ಕಾರ್ಯಕರ್ತೆ ರಿಟೈರ್ಡ್ ಆದಂತಂದ್ರೆ ಅಥವಾ ಬದಲಿ ಆದಂದ್ರೆ ಅಲ್ಲಿ ಬೇರೆ ಅಂಗನವಾಡಿ ಕಾರ್ಯಕರ್ತೆನ ಪ್ರಭಾರಿ ಅಂತ ಕೊಡ್ತಾರೆ. ಅವ್ರಿಗೆ ತಿಂಗಳಿಗೆ 50 ರೂಪಾಯಿ ಕೊಡ್ತಾರೆ. ಯಾಕಂದ್ರೆ ಈಗಿನ ದಿನದಾಗ ಆ 50 ರೂಪಾಯಿ ಏನೇನೂ ಆಗಲ್ಲ. ಮತ್ತು ಕೆಲಸನೂ ಜಾಸ್ತಿ ಆಗ್ಯದ, ಆಮೇಲೆ ಸಂಬಳನೂ ಕಡಿಮೆ ಅದ. ಬೆಟ್ಟದಷ್ಟು ಕೆಲಸ ತಗೋತಾರ, ದರಿಕೆ ಅಷ್ಟು ನಮ್ಗೆ ಸಂಬಳ ಕೊಡೋದಾರ ಇವ್ರ. ಇದು ಯಾವುದು ಏನಾಗಲ್ಲ. ಅದಕ್ಕೆ ನಾವೇನು ಡಿಮ್ಯಾಂಡ್ ಇಟ್ಟೇವಪ್ಪ ಅಂತಂದ್ರೆ ಇದು 50 ರೂಪಾಯಿ ಏನೂ ಆಗಲ್ಲ. ನಮಗೆ ಪ್ರತಿ ತಿಂಗಳ ನೀವೇನದು ಪ್ರಭಾರಿ ಅಂತ ಕೊಟ್ಟಿರ್ತಿಲ್ಲ, ಆ ಪ್ರಭಾರಿಯವ್ರಿಗೆ ನಮ್ಮ ಏನು ಗೌರವಧನ ಅದಲ್ಲ ಅದ್ರ ಅರ್ಧದಷ್ಟು ನೀವು ನಮಗೆ ಪ್ರಭಾರಿ ಹಣ ಕೊಡಬೇಕಂತ ಒಂದು ಹೇಳಿ. ಆಮೇಲೆ ನಮ್ಗೆ TAD ಅಂತ ಕೊಡ್ತಾರೆ, ಅದು 30 ರೂಪಾಯಿ ಕೊಡ್ತಾರೆ. ಈಗ ಏನಾಗ್ತದೆ 30 ರೂಪಾಯಿ, ಅದಕ್ಕಾಗಿ ನಾವು ಅದನ್ನು ಜಾಸ್ತಿ ಮಾಡೋಂಥ ಇದು ನಾವು ಮೇನ್ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿ. ನಿಮ್ಮ ಹೆಸರು ಬಾಕಿ ಹಣ ಐತ್ರಿ ಮೇಡಮ್, ಆದ್ರೆ ಹಿಂದಿನ ಸಂಬಳ ಬಾಕಿ ಇದೆ. ಈಗ ಮೊನ್ನೆ ಬಿಡುಗಡೆ ಮಾಡ್ರಿ ಸರ್, ಇನ್ನೂ ನಿನ್ನೆ ಮಾಡ್ಯಾರ ಅರ್ಧ ಜನದ ಮಾಡ್ಯಾರ, ಇನ್ನೂ ಅರ್ಧ ಜನದ ಮಾಡಬೇಕಾಗಿದೆ. ನಿಮ್ಮ ಹೆಸರು ಇನ್ನು ಹೆಲ್ಪರ್ ಈಗ ಹೋಗ್ಯಾರ ಬ್ಯಾಂಕಿಗೆ, ಅವ್ರದ್ದು ಏನು 1 ತಿಂಗಳು ಆಗ್ಯದ ಅಂತ. ಇನ್ನೂ 1 ತಿಂಗಳು ಆಗಿಲ್ಲ, 2 ತಿಂಗಳು, ಜೂನ್ ಜುಲೈ 2 ತಿಂಗಳು ಬಾಕಿ. ಓಕೆ. ನಿಮ್ಮ ಹೆಸರು ಸುಜಾತ ಬೇಡ ಅಂತ.